ಸಿನಿಮಾ ಬಗ್ಗೆ ಆಕ್ಚುಲಿ ನೀವೆಲ್ಲ ಕ್ವಶನ್ಸ್ ಕೇಳಿದಾಗ ಆಟೋಮೆಟಿಕ್ಲಿ ಬರ್ತಾ ಇರುತ್ತೆ. ನನ್ನ ಹೆಸರು ಗಾಂಧಿ ಎ.ಬಿ. ರೆಡ್ಡಿ ಅಂತ. ಸೊ ಇದು ನನ್ನ ಮೊದಲನೇ ಸಿನಿಮಾ, ರಿಟನ್, ಡೈರೆಕ್ಟೆಡ್ ಆ್ಯಂಡ್ ಆಕ್ಟೆಡ್. ಸೊ 2 ವರ್ಷ ಇದ್ರ ಮೇಲೆ 2 ವರ್ಷ ಆಯಿತು ಈ ಪ್ರಾಜೆಕ್ಟ್ ಇದಾಗೋದಕ್ಕೆ. ಒಂದು 2 ವರ್ಷದ ಕನಸು ಅನ್ನೋಕ್ಕಾಗಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದಾನೇ ಈ ಕನಸಿತ್ತು ಆ್ಯಕ್ಟರ್ ಆಗಬೇಕು ಅಂತ. ಸೊ ದೇವ್ರ ದಯೆಯಿಂದ ಇವತ್ತು ನಿಮ್ಮ ಮುಂದೆ ಇದ್ದೀನಿ. ಮೂವಿ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈಲರು, ಸಾಂಗ್ಸ್ ನೋಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಯಾರಿಗೋಸ್ಕರ ಮಾಡಿದೀವಿ, ಯಾವ ಥರ ಸ್ಟೋರಿ ಮಾಡಿದೀವಿ ಅಂತ. ಈ ಜನ್ರೇಷನ್ ನಮ್ಮ ಯಂಗ್ಸ್ಟರ್ಸ್ಗೆ ಕನೆಕ್ಟ್ ಆಗೋ ಥರ. ಹಾಗೆ ಪ್ರತಿಯೊಬ್ಬರ ಲೈಫಲ್ಲೂ ಒಂದು ಲವ್ ಸ್ಟೋರಿ ಆಗಿರುತ್ತೆ, ಸಕ್ಸಸ್ ಫೇಲ್ಯೂರ್ ಆಗಿರುತ್ತೆ. ಅವ್ರೆಲ್ಲರಿಗೂ ಕನೆಕ್ಟ್ ಆಗಬೇಕು ಅನ್ನೋದನ್ನೇ ಕೋರಾಗಿಟ್ಕೊಂಡು ಮಾಡಿರೋಂಥದ್ದು. ಸ್ಕ್ರಿಪ್ಟ್ ಬರ್ಕೋಬೇಕಾದ್ರೆ ಒಂದು ಕ್ಲಿಯರ್ ಆಗಿತ್ತು ಮೈಂಡಲ್ಲಿ. ನಾನೇನು ಹೊಸದಾಗಿ ಏನೋ ಹೇಳಕ್ ಹೋಗ್ತಿಲ್ಲ, ನಮ್ಮೆಲ್ಲರಿಗೂ ಕನೆಕ್ಟ್ ಆಗೋ ಥರ ಒಂದು ಸ್ಟೋರಿ, ಲವ್ ಸ್ಟೋರಿ ಕೋರ್ ಆಗೋದನ್ನ ಇಟ್ಕೊಂಡು ಅದ್ರ ಸುತ್ತ ಎಷ್ಟಾಗುತ್ತೋ ಅಷ್ಟು ಥಿಯೇಟರ್ ಬಂದವ್ರಿಗೆ ನನಗದೇ ಸ್ಟಾರ್ಟಿಂಗ್ ಎಂಡಿಂಗ್ ವರೆಗೂ ನಗ್ತಾ ಇರಬೇಕು. ಅವ್ರ ನಗುನೇ ನನಗೆ ಚಪ್ಪಾಳೆ, ಅವ್ರ ನಗುನೇ ನನಗೆ ಏನ್ ಹೇಳೋದು, ಆಶೀರ್ವಾದ, ಬ್ಲೆಸ್ಸಿಂಗ್. ಅದೇ ನನಗೆ ಬೇಕಾಗಿದ್ದು. ಅವ್ರು ನಕ್ಕಿದ್ರೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್. ಅದು ಸ್ಕಿಪ್ ಮಾಡ್ಬೇಕಾದ್ರೂ ಅದೇ, ಆಡಿಯನ್ಸ್ ನಕ್ಕಿದ್ರೆ ಇನ್ನೂ ಜೋರಾಗಿ ಪರ್ಫಾರ್ಮ್ ಮಾಡ್ತಿದ್ವಿ. ಸೊ ಎಂಟರ್ಟೈನ್ ಮಾಡಬೇಕು ಅಂತಾನೆ ಮಾಡಿರೋ ಸಿನಿಮಾ ಇದು, ಅಷ್ಟೇ. ಇಲ್ಲ ಸರ್, ಒಂದು 5 ವರ್ಷ ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲಿ ಶಾರ್ಟ್ ಫಿಲ್ಮ್ಸ್ ಎಲ್ಲ ಮಾಡಿದ್ದೆ. ಆಕ್ಟಿಂಗ್ಗೋಸ್ಕರ ಪುಣೆಯಲ್ಲಿ MIT ಯೂನಿವರ್ಸಿಟಿ ಇದೆ, ಅಲ್ಲಿ ವರ್ಕ್ಶಾಪ್ ಮಾಡಿದ್ದೆ. ಮತ್ತೆ ಅತುಲ್ ಮುಂಗಿ ಅವ್ರದ್ದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ. ಹಾಗೆ ಅನೂಪ್ ಅಗಸ್ತಿ ಅವ್ರದ್ದು ಆಕ್ಟಿಂಗ್ ವರ್ಕ್ಶಾಪ್ಸ್ ಇದೆ. ನನಗೆ ಅಳೋದು ಬರ್ತಿರ್ಲಿಲ್ಲ, ಕಾಮಿಡಿ ಮಾಡ್ಬಿಡ್ತಿದ್ದೆ. ನನಗೆ ಅಳೋದು ಹೇಳ್ಕೊಟ್ಟಿದ್ದು ಅನೂಪ್ ಅಗಸ್ತಿ ಅವರು. ಸೈಂಟಿಫಿಕಲಿ ಗ್ಲಿಸರಿನ್ ಇಲ್ಲದೆ ಸೈಂಟಿಫಿಕಲಿ ಹೇಗೆ ಅಳೋದು ಅಂತ ಅನೂಪ್ ಅವ್ರ ಹತ್ರ ಕಲಿತೆ ಸರ್. ಹಾ, ಸ್ಟೋರಿ ನಂದೆ ಸರ್. ಸರ್ ಬೇಸಿಕಲಿ you have to forgive me, I don't speak Kannada, so either I can speak in English or in Tamil. What would be your choice? English. Thank you so much. Since I'm speaking in a different language, I'd like to make it short and sweet. First of all, I was just listening to Sir Reddy Garu talking about his origins and how he came to Karnataka and how it's given him the privilege of being where he is today. As I was sitting over there, what I was thinking is, looking at the background of the origins, why are they doing a Kannada film? Why not in Telugu, right? But the fact that they've come here and they've accepted this as a home, and therefore they've accepted the language as their mother tongue, it's, I think, a sense of pride for Karnataka, and I think we should give them a big hand for that. Number two, speaking of Gandhi, I've known him over the last 2 years. I've also seen his struggles from afar. Sir also briefly said about whatever struggles there were. I will not get into that again. But he always had this verve that he will achieve it. And he used to ask me, "Sir, do you think I'm capable?" I asked him only one question. "Do you have a producer?" He said, "Yes." I said, "Does a producer believe in you?" He said, "Yes." So I said, "Where is that out?" So today I'm sitting here proudly on stage with both of them. God bless you both and wish you and your team all success. Thank you very much. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್. ನನ್ನ ಹೆಸರು ಐಶ್ವರ್ಯ ದಿನೇಶ್. ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರ ನಿಭಾಯಿಸಿದ್ದೀನಿ. ನೀವೆಲ್ಲರೂ ಇಲ್ಲಿ ಬಂದಿದ್ದು ನಮ್ಗೆ ತುಂಬಾನೇ ಖುಷಿ ಆಗ್ತಿದೆ. ಓಕೆ, ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆಕ್ಟಿಂಗ್ ಮಾಡ್ತಾ ಇದ್ದೀನಿ, ಡಾನ್ಸಿಂಗ್ ಮಾಡ್ತಾ ಇದ್ದೀನಿ. 2016 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು. ಅದು ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದ್ಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ. ಅದಾದ್ಮೇಲೆ ಡೋಂಟ್ ಟೆಲ್ ಮದರ್ ಅಂತ ಒಂದು ಇಂಡಿಪೆಂಡೆಂಟ್ ಕನ್ನಡ ಫಿಲ್ಮು. ಅದು ಬೂಸಾನ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಲಾಸ್ಟ್ ತಿಂಗಳು ಪ್ರೀಮಿಯರ್ ಆಗಿತ್ತು. ಬೆಂಗಳೂರಿಗೆ ನೆಕ್ಸ್ಟ್ ವರ್ಷ ಡೈರೆಕ್ಟರ್ ತರ್ತಾ ಇದ್ದಾರೆ. ಅದಾದ್ಮೇಲೆ ಈಗ ಪ್ರೇಮ ಮಧುರ ಮಾಡಿದ್ದೀನಿ. ಮೇಘನಾ ಬಗ್ಗೆ ಹೇಳ್ಬೇಕಂದ್ರೆ, ಶಿ ಇಸ್ ಅ ವೆರಿ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ಹುಡುಗಿ. ಅವಳು ಜೀವನದಲ್ಲಿ ಏನಾದ್ರೂ ಒಂದು ಸಾಧಿಸ್ಬೇಕು ಅಂತ ಹೊರಟಿರುವ ಹುಡುಗಿ. ಆದ್ರೆ ಎಲ್ಲರಿಗೂ ಜೀವನದಲ್ಲಿ ಒಂದಷ್ಟು ಚಾಲೆಂಜಸ್, ಕಷ್ಟಗಳು ಇರುತ್ತೆ.
ಸೊ ಅವಳನ್ನ ಸ್ಕೂಲ್ ಟೈಮ್ ಇಂದ ಒಂದು ಕೆಲಸ ಸಿಗೋವರೆಗೂ ತೋರಿಸಿದ್ದಾರೆ ಗಾಂಧಿ ಅವರು. ಸೊ ಕ್ಯಾರೆಕ್ಟರ್ ವೈಸ್ ನಂಗೆ ತುಂಬಾನೇ ಕನೆಕ್ಟ್ ಆಯ್ತು. ಆಕ್ಟಿಂಗ್ ವೈಸು ತುಂಬಾನೇ ರೇಂಜ್ ಇತ್ತು. ಸೊ ಐ ರಿಯಲಿ ಕನೆಕ್ಟೆಡ್ ವಿತ್ ದ ಫಿಲ್ಮ್. ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು ಮೂಲತಃ ಕೊಡಗಿನಿಂದ, ಓದಿರೋದೆಲ್ಲ ಇಲ್ಲೇನೆ ಬೆಂಗಳೂರಿನಲ್ಲಿ. ಸೊ ನನಗೆ ಆ್ಯಕ್ಟಿಂಗಲ್ಲೇ ಮುಂದೆ ಹೋಗಬೇಕು ಅನ್ನೋದು ನನ್ನ ಆಸೆ. ಸೊ ನಾನು ಮಾಡಲಿಂಗಿಂದ ಶುರು ಮಾಡಿದೆ ಆ್ಯಕ್ಚುಲಿ 2018 ನನ್ನ ಕಾಲೇಜ್ ಬಂದಾಗಿಂದ. ಸೊ ಹಿಂಗೆ ನಡೀತಾ ಇತ್ತು ಮಾಡಲಿಂಗ್, ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾ ಇತ್ತು. ಅದ್ರಲ್ಲಿ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು. ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು. ಸರ್ ರೆಫರ್ ಮಾಡಿದ್ರು. ಓಕೆ ಆಯಿತು, ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು, ಕಳಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಗಾಂಧಿ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದ್ರು. ಸೊ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿದ್ರು. ಓಕೆ ಎಲ್ಲ ಆಯಿತು, ಕಾಲಲ್ಲಿ ಮಾತಾಡಿದೆ. ಒಂದಿನ ಹೇಳಿದ್ರು ಓಕೆ ಆಫೀಸ್ಗೆ ಬನ್ನಿ, ಸೊ ಮಾತಾಡೋಣ ಮುಂದೆ, ಒಂದು ಸ್ಮಾಲ್ ಆಡಿಷನ್ ಥರ ಇಡ್ತೀವಿ ಅಂತ. ಜಯನಗರಲ್ಲಿ ಅವ್ರ ಆಫೀಸ್ ಇತ್ತು. ಸೊ ಹೋದೆ, ಒಂದು ಸ್ಮಾಲ್ ಆಡಿಷನ್ ನಡೀತು. ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು. ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ದೇ ಲೈಕ್ ವಾಟ್ ಐ ಡಿಡ್, ವಾಟ್ ಐ ಶೂಟ್. ಸೊ ಓಕೆ ಅಂತ ಹೇಳಿ ಒಂದು ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ. ಅದಾದಮೇಲೆ ಒಂದು ವಾರಕ್ಕೆ ದಿ ಗೇವ್ ಮಿ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಸೊ ಅಲ್ಲಿಂದ ನಮ್ಮ ಜರ್ನಿ ಶುರು ಆಯಿತು. ವರ್ಕ್ಶಾಪ್ಸ್ ಇತ್ತು. ಒಂದು ಸಾಂಗ್ ಇದೆ, ಕೇಳ್ತಾ ಇದ್ರಿ, ಸಾಂಗ್ ನಂದು ಇದೆ, ಬರುತ್ತೆ. ಅದಕ್ಕೆ ರಿಹರ್ಸಲ್ಸ್ ಇತ್ತು, ಅದನ್ನೆಲ್ಲ ಮಾಡಿದ್ವಿ. ಸೊ ಈ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ, ನಂದು ಚಾರ್ಮಿ ಅಂತ ಕ್ಯಾರೆಕ್ಟರ್ ನೇಮು. ಸೊ ಅವ್ರು ಹೇಳಿದರು ಗಾಂಧಿ ಅವರು, ದೇರ್ ಆರ್ ಸ್ಟೇಜಸ್ ಆಫ್ ಲವ್ ಅಂತ. ಸೊ ಅದರಲ್ಲಿ ಒನ್ ಆಫ್ ದ ಸ್ಟೇಜಸ್ ಈ ಕ್ಯಾರೆಕ್ಟರ್ ಎಂಟರ್ ಆಗುತ್ತೆ. ಸೊ ದಿಸ್ ಕ್ಯಾರೆಕ್ಟರ್ ಆರ್ಕ್ ಬಂದ್ಬಿಟ್ಟು ಶಿ ಈಸ್ ಅ ವೆರಿ ಮೆಚೋರ್ಡ್, ತುಂಬ ಪ್ರಾಕ್ಟಿಕಲ್, ಮತ್ತೆ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅವಳಿಗೆ ಏನು ಅನ್ಸುತ್ತೋ ಅದನ್ನ ಹೇಳೋ ಒಂದು ಕ್ಯಾರೆಕ್ಟರ್. ಐ ಹೋಪ್ ಅದನ್ನು ನಿಭಾಯಿಸಿದ್ದೀನಿ ಅಂತ. ಆ್ಯಂಡ್ ಐ ಲೈಕ್ ಟು ಥ್ಯಾಂಕ್ ಫಾರ್ ದಿಸ್ ಆಪರ್ಚುನಿಟಿ ಗಾಂಧಿ ಸರ್ಗೆ ಮತ್ತೆ ಪ್ರೊಡ್ಯೂಸರ್ ಸರ್ಗೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಹೆಗಡೆ. ಆಲ್ರೆಡಿ ನಾನು ಕನ್ನಡದಲ್ಲಿ ಇದು ಬಂದು ನಂದು 9th ಮೂವಿ. ಸೊ ಮರಾಠಿ ಇನ್ನು 2-3 ಲ್ಯಾಂಗ್ವೇಜಸ್ ಮಾಡಿದ್ದೀನಿ, ಕೊಂಕಣಿ ಆ ಥರ. ಸೊ ಈ ಮೂವಿಗೆ ಅಂದರೆ ಆಲ್ರೆಡಿ ಡೈರೆಕ್ಟರ್ ಹೇಳ್ದಂಗೆ ಸ್ಟಾರ್ಟಿಂಗಿಂದನು ಇಬ್ಬರು ಕುತ್ಕೊಂಡು ಸ್ಕ್ರಿಪ್ಟ್ ಟೈಮಿಂದ ಹಿಡಿದು ಲೊಕೇಶನ್ ಇರ್ಬೋದು, ಪ್ರತಿಯೊಂದು ಮೂಮೆಂಟ್, ಪ್ರತಿಯೊಂದು ಡಿಪಾರ್ಟ್ಮೆಂಟಲ್ಲೂ ಇಬ್ಬರು ಜೊತೆಗೆ ವರ್ಕ್ ಮಾಡಿದ್ದೀವಿ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಇದು ಪ್ರೆಸೆಂಟ್ ಯೂತ್ ಇದಾರಲ್ಲ ಅವರಿಗೆ ತುಂಬಾ ಕನೆಕ್ಟ್ ಆಗೋ ಮೂವಿ. ಅಂದ್ರೆ ಅವ್ರದ್ದು ಲವ್ ಮತ್ತೆ ಕ್ಯಾರಿಯರ್ ಮಧ್ಯದಲ್ಲಿ ಪ್ರಾಬ್ಲಮ್ಸ್ ಅಥವಾ ಇಶ್ಯೂಸ್ ಬಂದಾಗ ಅದನ್ನ ಹೆಂಗೆ ಹ್ಯಾಂಡಲ್ ಮಾಡ್ತಿದ್ದಾರೆ ಇವಾಗಿನ ಯೂತ್. ಸೊ ಅದರ ಮೇಲೆ ಇವರು ಕಾನ್ಸೆಪ್ಟ್ ಮಾಡ್ಕೊಂಡು ಹೋಗಿದ್ದಾರೆ. ತುಂಬಾ ಚೆನ್ನಾಗಿದೆ. ವರ್ಕ್ಗೂ ತುಂಬಾ ಏನಂತಾರೆ, ನನ್ನ ವರ್ಕ್ಗೆ ತುಂಬಾ ಸ್ಕೋಪ್ ಇತ್ತು. ಸೊ ಆರ್ಟಿಸ್ಟ್ಗಳು ತುಂಬಾ ಇದ್ರು. ಸೊ ಎಲ್ಲಾರನ್ನೂ ಮ್ಯಾನೇಜ್ ಮಾಡಿಕೊಂಡು, ಅಂದ್ರೆ ಒಂದು ನನ್ನ ಕಂಫರ್ಟ್ ಲೆವೆಲ್ಗೆ ಅವ್ರನ್ನ ತಂದ್ಕೊಂಡು ಶೂಟ್ ಮಾಡೋದು ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸೊ ಅದನ್ನ ಹ್ಯಾಂಡಲ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ನನ್ನ ಹೆಸರು ವಿಶಾಲ್ ಆಲಾಪ್ ಅಂತ ಹೇಳಿ. ಸೊ ಇದಕ್ಕಿಂತ ಹಿಂದೆ ನಾನು ಒಂದು 4 ಮೂವಿ ಮಾಡಿದ್ದೀನಿ ಆ್ಯಕ್ಚುಲಿ. ಒಂದು ಡಿಸೆಂಬರ್ 24 ಅಂತ ಹೇಳಿ, ಒಂದು ಫಿಲಮ್ ಮೇಕರ್ ಅಂತ ಹೇಳಿ, ಒಂದು ರಣಾಕ್ಷ ಅಂತ ಹೇಳಿ. ಸೊ ಪ್ರೇಮ ಮಧುರಮಲ್ಲಿ 3 ಸಾಂಗ್ ಇದೆ ಆ್ಯಕ್ಚುಲಿ ನಾನು ಮಾಡಿರೋದು. ಸೊ ಮೊದಲನೇದಾಗಿ ನಾನು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಇಷ್ಟು ಸಪೋರ್ಟ್ ಮಾಡಿದ್ದಕ್ಕೆ, ಒಳ್ಳೆ ಸಾಂಗ್ಸ್ ಮಾಡೋದಕ್ಕಾಯ್ತು. ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ಮಂಜು ಸರ್ ಮತ್ತು ಗಾಂಧಿ ಬ್ರೋಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಬ್ರೋ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀರಾಮ್ ಗಂಧರ್ವ ಅಂತ ಅಂದ್ಬಿಟ್ಟು, ಒನ್ ಆಫ್ ದ ಮ್ಯೂಸಿಕ್ ಡೈರೆಕ್ಟರ್. ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನು ಸ್ಕೋರ್ ಮಾಡಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಅನೂಪ್ ಅವರು, ರವಿ ಸರು, ಗಾಂಧಿ ಸರು ಮತ್ತು ನಮ್ಮ DOP ಮಂಜು ಸರು, ಇವರಿಂದನೇ ನಾನು ಈ ಒಂದು ಟೀಮ್ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಆಗಿತ್ತು. ಸೊ ತುಂಬ ಖುಷಿ ಆಯಿತು. ಮತ್ತು ಒಂದು ಡಿಫ್ರೆಂಟಾಗಿ ಒಂದು ಒಳ್ಳೆ ವಿಷನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದಂಥ ಪ್ರಾಜೆಕ್ಟು. ಥ್ಯಾಂಕ್ ಯು ಫಾರ್ ದ ಶೇಖರ್ ಸರ್ ಆಲ್ಸೋ. ಆ್ಯಂಡ್ ಆಲ್ಸೋ ಇವಾಗ ನೀವೇನು ನೋಡಿದ್ರಿ, ಇದು ಸುಮ್ಮನೆ ಮೂವಿಯ ಒಂದು ಗ್ಲಿಮ್ಸ್ ಅಷ್ಟೇ. ಮೂವಿ ಬಂದ್ಬಿಟ್ಟು ಒಂದು 2.5 hours ಇದೆ. ಸೊ ಅದರಲ್ಲಿ ನಿಮಗೆ
ಲವ್ ಇದೆ, ಕಾಮಿಡಿ ಇದೆ. ಕಾಮಿಡಿ ಅಂತಂದ್ರೆ ಎಲ್ಲೂ ಕೇಳಿರೋ ಥರ ನೋಡಿರೋ ಥರ ಕಾಮಿಡಿ ಅಲ್ಲ, ಎಂಟೈರ್ಲಿ ಡಿಫ್ರೆಂಟ್ ಇದೆ ಕಾಮಿಡಿ. ಸೊ ದಯವಿಟ್ಟು ಥಿಯೇಟರ್ಸ್ಗೆ ಬನ್ನಿ, ಟೀಮಿಗೆ ಸಪೋರ್ಟ್ ಮಾಡಿ. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ರಾಜೇಶ್ವರಿ. ವಿಶೇಷವಾಗಿ ಮೀಡಿಯಾದವ್ರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನೀವೆಲ್ಲರೂ ಬಂದು ಪೇಷಂಟ್ಲಿ ಕೂತ್ಕೊಂಡಿದ್ದಕ್ಕೆ. ಅಂಡ್ ನಮ್ಮ ಸಿನಿಮಾ ಏನಾದರೂ ಮುಂದೆ ಹೋಗ್ಬೇಕು ಅನ್ನೋದ್ರೆ ಅದಕ್ಕೆ ಡ್ರೈವರ್ಸ್ಗಳು ನೀವೇ, ಚಕ್ರಗಳು ಕೂಡ ನೀವೇ ಆಗಿದ್ದೀರಾ. ಹಾಗಾಗಿ ವಿಶೇಷವಾಗಿ ನಿಮಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ಗಾಂಧಿ ಅಂಡ್ ಮಿಸ್ಟರ್ ಮಂಜುನಾಥ್ ಹೆಗ್ಡೆ DOP ಮತ್ತೆ ಪ್ರೊಡ್ಯೂಸರ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ. ಈ ಸಿನಿಮಾದಲ್ಲಿ ನಾನು ಒಂದು ಟೀಚರ್ ಪಾತ್ರವನ್ನು ಮಾಡಿದ್ದೀನಿ. ಸಿಹಿ ಕಹಿ ಚಂದ್ರು ಸರ್ ಜೊತೆಗೆ ಪಾತ್ರ ನಿರ್ವಹಿಸೋದು ಒಂಥರ ಮ್ಯಾನಿಫೆಸ್ಟ್ ಮಾಡಿದ್ದೀನಿ. ಒಂದಷ್ಟು ಆರ್ಟಿಸ್ಟ್ಗಳಿಗೆ ಜೊತೆಗೆ ನನಗೆ ಆಕ್ಟ್ ಮಾಡಬೇಕು ಅನ್ನುವಂಥದ್ದು ಬಹಳ ಬಹಳ ಆಸೆ ಮತ್ತು ಕನಸುಗಳಿದೆ. ಆ ಕನಸು ಲಿಸ್ಟ್ ಅಲ್ಲಿ ಸಿಹಿ ಕಹಿ ಚಂದ್ರು ಸರ್ ಕೂಡ ಇದ್ರು. ಸೊ ಅದು ಫುಲ್ಫಿಲ್ ಆಗಿದೆ. ಯೂನಿವರ್ಸ್ ನನಗೆ ಬ್ಲೆಸ್ ಮಾಡಿದೆ. ಐ ಆಮ್ ವೆರಿ ಥ್ಯಾಂಕ್ಫುಲ್. ಹಾಗೆ ಸಿನಿಮಾದ ಬಗ್ಗೆ ಪ್ರೇಮ ಕಾವ್ಯ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರು, DOP ಅವರೆಲ್ಲರೂ ಹೇಳಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಿಮ್ ಎಲ್ಲರ ಹತ್ರ ನನ್ನ ಪರ್ಸನಲ್ ರಿಕ್ವೆಸ್ಟ್ ಏನಂದ್ರೆ, ಯೂಶ್ವಲಿ ಎಲ್ಲರೂ ಸಿನಿಮಾಕ್ಕೆ ಕಷ್ಟ ಪಡ್ತಾರೆ. ಅಂದ್ರೆ ಬರೀ ಸಿನಿಮಾ ಅಂತ ಹೇಳಿಲ್ಲ, ಲೈಫಲ್ಲಿ ಯಾವುದೇ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಒಂದಷ್ಟು ಸ್ಟ್ರಗಲ್ಸ್ ಇದ್ದೇ ಇರತ್ತೆ. ಆ ಸ್ಟ್ರಗಲ್ಸ್ ಮಾಡಿನೇ ಮುಂದೆ ಬರ್ಬೇಕು. ಹಾಗೆ ಈಸಿಯಾಗಿ ಏನ್ ಬರಲ್ಲ. ಹಾಗೆ ಈಸಿಯಾಗಿ ಬರ್ಬೇಕು ಅಂದ್ರೆ ಅಪ್ಪ ಅಮ್ಮ ನೆಟ್ಟಿದ ಆಲದ ಮರದಲ್ಲಿ ಕುತ್ಕೊಂಡು ಬರ್ಬೇಕಾಗುತ್ತೆ. ಅಂತ ಇವನ್ ಅದನ್ನ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೂ ಕಷ್ಟ ಆಗುತ್ತೆ. ಬಿಕಾಸ್ ಲೈಫಲ್ಲಿ ಒಂದಷ್ಟು ಸ್ಟ್ರಗಲ್ಸ್ ನಾನು ನೋಡಿರೋದ್ರಿಂದ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ.